ಯಾರು ಕೈ ಎತ್ತಿರ್ತಾರೋ ಅವ್ರು ವಿನ್ ಆಗಿರೋದು. ನೋಡಿ ಪೇರೆಂಟ್ಸ್ ಹೋಗುತ್ತಾ ಅಲ್ಲೇ. ಹೆಸರು ಪುನೀತ್ ಅಂತ ಹೇಳಿ, ನಾನು ಬೆಂಗಳೂರು ಓಪನ್ ಫೆಡರೇಟೆಡ್ ಚೆಸ್ ಟೂರ್ನಮೆಂಟ್ ಆರ್ಗನೈಸರ್ ಅಂಡ್ ಆಲ್ಸೋ ಸಜ್ಜನ್ ಅಕಾಡೆಮಿ ಡೈರೆಕ್ಟರ್. ಸೊ ಇವತ್ತು ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದೀವಿ. ಸೊ ಆಲ್ ಇಂಡಿಯಾ ಫೆಡರೇಟೆಡ್ ಟೂರ್ನಮೆಂಟ್ ಇಡೀ ಇಂಡಿಯಾದಲ್ಲಿ ಒನ್ ಡೇ ರ್ಯಾಪಿಡ್ ಟೂರ್ನಮೆಂಟ್ ಹೈಯೆಸ್ಟ್ ನಂಬರ್ ಆಫ್ ಎಂಟ್ರೀಸ್ ಬಂದಿದೆ. ಟೋಟಲ್ 1093 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಅಂಡ್ ಚಿಕ್ಕ ಮಕ್ಕಳು ಅದರಲ್ಲಿ ಹತ್ತಿರ 450 ಪಾರ್ಟಿಸಿಪೆಂಟ್ಸ್ ಬಂದ್ಬಿಟ್ಟು ಫೆಡರೇಟೆಡ್ ಪ್ಲೇಯರ್ಸ್ ಇದ್ದಾರೆ. 1100 ಪ್ಲೇಯರ್ಸ್. ಅಂಡ್ ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂತ KSA, UDC, ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಆಗಿರ್ಬೋದು, ಅಂಡ್ ಸ್ಪೆಷಲಿ ನೆಕ್ಸಸ್ ಮಾಲ್ ನಮಗೆ ವೆನ್ಯೂ ಸಪೋರ್ಟ್, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಎಲ್ಲ ಪ್ಲೇಯರ್ಸ್ಗೂ ಪೇರೆಂಟ್ಸ್ಗೂ ತುಂಬಾ ಥ್ಯಾಂಕ್ಸ್, ಯಾಕಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಸೊ ಮತ್ತೆ KSA ವೈಸ್ ಪ್ರೆಸಿಡೆಂಟ್ ಆಗಿರುವಂತ ಸುರೇಶ್ ಜೆ ಸರ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ ಎಂಡ್ ಅಲ್ಲಿ. ಸೊ ಅವ್ರ ಸಪೋರ್ಟ್ ಇಲ್ಲದೆ ನಾವು ಟೂರ್ನಮೆಂಟ್ ನಡ್ಸಕ್ ಆಗ್ತಿರಲ್ಲ. ಅಂಡ್ ಆಲ್ಸೋ ಸ್ಪೆಷಲ್ ಮೆನ್ಷನ್ ಏನಂದ್ರೆ ಆರ್ಬಿಟರ್ಸ್, ಟೋಟಲ್ 25 ಜನ ಆರ್ಬಿಟರ್ಸ್ ಇದ್ದಾರೆ. ಸೊ ಚೀಫ್ ಆರ್ಬಿಟರ್ ಬಂದು ಶ್ರೀಪಾದ್ ಅವರು, ಡೆಪ್ಯೂಟಿ ಆರ್ಬಿಟರ್ ಬಂದು ಸುಂದರಮು ಮತ್ತೆ ಸಲೀಂ ಬೇಗ್ ಸರ್ ಇದ್ದಾರೆ. ಸೊ ಇವರೆಲ್ಲ ಸಪೋರ್ಟ್ ಇಲ್ಲದೆ ಈ ಇವೆಂಟ್ ಸಕ್ಸಸ್ಫುಲ್. ಅವರೆಲ್ಲ ಇದಕ್ಕೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಸ್ಪೆಷಲ್ ಕ್ರೆಡಿಟ್ ಸುರೇಶ್ ಜೈ ಸರ್ಗೆ ಕೊಟ್ಟಿರೋದು. ಸೊ ಅವರು ಎರಡು ಮಾತಾಡ್ಬೇಕು ಅಂತ ನಾನು ಸರ್. ನಾವು ಮಾಡ್ತಾ 7 ವರ್ಷದಿಂದ ಮಾಡ್ತಾ ಇದೀವಿ. ಇದು ನಮ್ದು ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್. ಇಷ್ಟು ದಿನ ನಾವು ಮಂತ್ಲಿ ಟೂರ್ನಮೆಂಟ್ ಎಲ್ಲ ಮಾಡ್ತಾ ಇದ್ವಿ, ಬಟ್ ಇದು ಫಸ್ಟ್ ಟೈಮ್ ನಾವು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಮಾಡ್ತಾ ಇರೋದು. ಪ್ಲಸ್ ನಮ್ ಖುಷಿ ಏನಂದ್ರೆ ಫಸ್ಟ್ ಟೂರ್ನಮೆಂಟ್ ಗೆ ಹೈಯೆಸ್ಟ್ ನಂಬರ್ ಆಫ್ ಎಂಟ್ರೀಸ್ ಈ ಇಂಡಿಯಾದಲ್ಲಿ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಟೂರ್ನಮೆಂಟ್ ಗೆದ್ದವರಿಗೆ ಏನೇನು ಪ್ರೈಸ್? ಟೋಟಲ್ 4 ಲಕ್ಷ ಕ್ಯಾಶ್ ಪ್ರೈಸ್ ಇರುತ್ತೆ. ಫಸ್ಟ್ ಪ್ರೈಸ್ 30,000 ಇರುತ್ತೆ. ಈ ಫಸ್ಟ್ ಟೈಮ್ ಹಿಸ್ಟ್ರಿ ನಾವೆಲ್ಲ ಚಿಕ್ಕ ಮಕ್ಳಿಗೆ ಅಂದ್ರೆ ಏಜ್ ಕೆಟಗರಿ ಟೂರ್ನಮೆಂಟ್, ಏಜ್ ಕೆಟಗರಿ ಮಕ್ಳಿಗೆ. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬ ಮಕ್ಳಿಗೂ 1000 ರೂಪೀಸ್ ತರ ನಾವು ವಿನ್ನರ್ಸ್ ಗೆ ಕ್ಯಾಶ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ. ಈಗ ಇವತ್ತಿನ ಪಾರ್ಟಿಯಲ್ಲಿ 1093 ಮಕ್ಕಳು ಎಲ್ಲ ಇವರಲ್ಲಿ ಯಾವ ತರ ನೀವು ವಿನ್ನರ್ ಅಂತ ಯೋಚನೆ ಯಾವ ತರ ಮಾಡ್ತೀವಿ? ಸರ್ ನಮ್ದು ಟೋಟಲ್ 9 ರೌಂಡ್ಸ್ ಇರುತ್ತೆ. ಆ 9 ರೌಂಡ್ಸ್ ಅಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮ್ ಮಾಡಿದ್ರೆ, ಯಾರು ಜಾಸ್ತಿ ವಿನ್ ಆಗಿರ್ತಾರೋ ಸೊ ಅವ್ರಿಗೆ ಪ್ರೈಸ್ ವಿನ್ನಿಂಗ್ ಅಂತ ಕೊಡ್ತೀವಿ. ಫಸ್ಟ್ ರೌಂಡ್ಸ್ 9 ರೌಂಡ್ ಕೆಟಗರಿ ಪ್ರೈಸಸ್ ಎಲ್ಲ ಡಿಸೈಡ್ ಮಾಡೋದು. ಆರ್ಬಿಟರ್ಸ್ ಇರ್ತಾರೆ ಸರ್. ಚೀಫ್ ಆರ್ಬಿಟರ್ ಸುರೇಶ್ ಜಿ ಸರ್ ಕೂಡ ನಮ್ಮ ಅಡ್ವೈಸರಿ ಸಪೋರ್ಟ್ ಆಗಿದೆ ಟೂರ್ನಮೆಂಟ್ ಗೆ. ಚೀಫ್ ಆರ್ಬಿಟರ್ ಕೂಡ ಇರ್ತಾರೆ, ಡೆಪ್ಯೂಟಿ ಆರ್ಬಿಟರ್ ಕೂಡ ಇರ್ತಾರೆ. ನನ್ನ ಹೆಸರು ಸಾಕೇತ್. ನಾನು ಬೆಳಂದೂರಿನಲ್ಲಿ ವಾಸಿಸುತ್ತಿದ್ದೇನೆ. ನನಗೆ ಚೆಸ್ ಆಡಲು ಬಹಳ ಇಷ್ಟ. ಈ ಟೂರ್ನಮೆಂಟ್ ತುಂಬಾ ಚೆನ್ನಾಗಿರುತ್ತದೆ. I've won some games, I've lost some games, and I don't know if my rating is going to go, but the day is going nice, not bad. So yeah, Hitesh. ನನ್ನ ಹೆಸರು ಜೆ ಸುರೇಶ್. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ನ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಚದುರಂಗ ಈವೆಂಟ್ ಗಳಿಗೆಲ್ಲ ಈವೆಂಟ್ ಕೋಡ್ ಕೊಡುವಂತ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದ ಚೆಸ್ ಇತಿಹಾಸದಲ್ಲಿ ಸಜ್ಜನ್ ಚೆಸ್ ಅಕಾಡೆಮಿ ಅವರು ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತು ನಡೆಯತಕ್ಕಂತ ಬ್ಯಾಂಗ್ಳೂರ್ ಓಪನ್ ರೇಟೆಡ್ ಚೆಸ್ ಟೂರ್ನಮೆಂಟ್ ಅಲ್ಲಿ ಸುಮಾರು 1093 ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ 4 ರಾಷ್ಟ್ರಗಳಿಂದ ಕೂಡ ಪ್ಲೇಯರ್ಸ್ ಬಂದಿರೋದು. ಭಾರತದಲ್ಲಿ ಹೊರತುಪಡಿಸಿ ನಮಗೆ USA ಇಂದ ಪ್ಲೇಯರ್ಸ್ ಬಂದಿದ್ದಾರೆ, UK ಇಂದ ಪ್ಲೇಯರ್ಸ್ ಬಂದಿದ್ದಾರೆ, ಮತ್ತೆ ನೇಪಾಲ್ ಪ್ಲೇಯರ್ಸ್ ಬಂದಿದ್ದಾರೆ. ಈ ರೀತಿ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತ ಪುನೀತ್ ಸಜ್ಜನ್ ಮತ್ತು ಸಜ್ಜನ್ ಚೆಸ್ ಅಕಾಡೆಮಿ ಅವರಿಗೆ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ವತಿಯಿಂದ ಅಭಿನಂದನೆಗಳು ಹೇಳ್ತಾ, ಇವತ್ತಿನ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳಿಗೂ ಮತ್ತು ಪುಟಾಣಿ ಮಕ್ಕಳ ಪೋಷಕರಿಗೂ, ಅದರ ಜೊತೆಗೆ ಅಕಾಡೆಮಿ ನಡೆಸತಕ್ಕಂತ ಮತ್ತು ಕೋಚಿಂಗ್ ಮಾಡತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ನಾವು ಚೆಸ್ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಬಹುಶಃ ಕಳೆದ 1 ತಿಂಗಳಲ್ಲಿ ನೋಡಿದಾಗ ಇದು 3ನೇ ಟೂರ್ನಮೆಂಟ್ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥದ್ದು. 944 ಅಂತೇಳಿ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ರು, 644 ಅಂತ ನಿನ್ನೆ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಾರೆ. ಇವತ್ತು 1000 ಅಂತ ಹೇಳಿದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಚೆಸ್ ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ಎಂಬುದನ್ನು ತೋರಿಸುವಂತ ಮಾದರಿಯಾಗಿದೆ. ಕರ್ನಾಟಕ ಚೆಸ್ ಅಸೋಸಿಯೇಷನ್ ಇಂದ ನಾವು ಈ ರೀತಿಯ ಆಯೋಜಕರನ್ನ ಪ್ರೋತ್ಸಾಹ ಮಾಡಬೇಕು ಎಂಬುದಕ್ಕೆ ಪ್ಲಾನ್ ಮಾಡ್ತೀವಿ. ಇಡಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಚೆಸ್ ಅನ್ನ ಬೆಳೆಸಲಿಕ್ಕೆ ಚೆಸ್ ಅಸೋಸಿಯೇಷನ್ ತುಂಬಾನೇ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಇದಕ್ಕೆ ಈ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡಿಕೊಟ್ಟಿರ್ತಕ್ಕಂಥ ನೆಕ್ಸಸ್ ಮಾಲ್ ಅವರಿಗೂ ಕೂಡ ಮತ್ತೆ ಇನ್ನಿತರ ಈ ಒಂದು ಟೂರ್ನಮೆಂಟ್ ನ ಯಶಸ್ವಿಗೊಳಿಸಲಿಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ
ಚೆಸ್ ಅಸೋಸಿಯೇಷನ್ ವತಿಯಿಂದ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಈ 4 ಲಕ್ಷಗಳ ಬಹುಮಾನ ಕೊಡೋದು ಒಂದೇ ಅಲ್ಲ, ಈ 4 ಲಕ್ಷದ ಜೊತೆಗೆ ಎಷ್ಟೋ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸುವಂತ ಮಕ್ಕಳಿಗೆ ಫಿಡೆ ರೇಟಿಂಗ್ ಅಂತ ಚೆಸ್ ಅಲ್ಲಿ ಕರೀತಾರೆ, ಅದು ಬರ್ಲಿಕ್ಕೆ ಸಾಧ್ಯತೆ ಇದೆ ಎಂಬುದು ಪ್ರಮುಖವಾಗಿ ನೋಡ್ಬೇಕಾಗಿರ್ತಕ್ಕಂಥ ಅಂಶ. ಈ ತರ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೆದಾಗ ನಮಗೆ ಬಹುಶಃ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥ ಗುಕೇಶ್ ಆಗಿರ್ಬೋದು, ವಿಶ್ವನಾಥನ್ ಆಗಿರ್ಬೋದು, ದಿವ್ಯ ದೇಶ್ಮುಖ್ ಆಗಿರ್ಬೋದು, ಆ ರೀತಿ ಕರ್ನಾಟಕದ ಚೆಸ್ ಕ್ರೀಡಾಪಟುಗಳು ಕೂಡ ವಿಶ್ವ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀಲಿಕ್ಕೆ ಬೇಕಾದಂತ ಕೆಲಸಗಳನ್ನ ನಾವು ಅಸೋಸಿಯೇಷನ್ ಮುಖಾಂತರ ಮಾಡ್ತೀವಿ ಎಂಬುದನ್ನು ಹೇಳಿಕ್ ಬಯಸ್ತೀನಿ. ಅದ್ರ ಜೊತೆಗೆ ಮಾಧ್ಯಮದ ಮುಖಾಂತರ ಕರ್ನಾಟಕದ ಮತ್ತು ಬೆಂಗಳೂರು ಜನತೆಗೆ ಮತ್ತು ಚೆಸ್ ಪ್ರೇಮಿಗಳಿಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೆಪ್ಟೆಂಬರ್ 6ನೇ ತಾರೀಕಿಂದ ಸೆಪ್ಟೆಂಬರ್ 19ನೇ ತಾರೀಕಿನವರೆಗೂ ಬೆಂಗಳೂರು ನಗರದಲ್ಲಿ ಗ್ಲೋಬಲ್ ಚೆಸ್ ಲೀಗ್ ಅಂತೇಳಿ ಒಂದು ಸ್ಪರ್ಧೆ ನಡೀಲಿದೆ. ವಿಶ್ವನಾಥನ್ ಆನಂದ್, ಕಾರ್ಲ್ಸನ್ ಅಂತ ವಿಶ್ವ ಮಟ್ಟದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಗ್ರ್ಯಾಂಡ್ ಮಾಸ್ಟರ್ಗಳು ಕೂಡ 6 ಟೀಮ್ ಆಗಿ ರೆಪ್ರೆಸೆಂಟ್ ಮಾಡಿ ಆ ಒಂದು ಚೆಸ್ ಲೀಗ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಂಬುದು ನಮ್ಮ ಬೆಂಗಳೂರು ನಗರದ ಚೆಸ್ ಪ್ರೇಮಿಗಳಿಗೆ ಒಂದು ಸಂತೋಷದ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ಪುನೀತ್ ಸಜ್ಜನ್ ಅವರಿಗೆ ನಮ್ಮ ಸ್ಟೇಟ್ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳು, ಅಭಿನಂದನೆಗಳು. ನನ್ನ ಹೆಸರು ಜೆ ಸುರೇಶ್, ಜಂಟಿ ಕಾರ್ಯದರ್ಶಿ, ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್.